ನಮಸ್ಕಾರ. ಜೀವನದಲ್ಲಿ ಬರೋ ಕಷ್ಟಗಳು ಅದೆಲ್ಲ ದೊಡ್ಡ ಬೆಟ್ಟದ ಹಾಗೆ ಕಾಣಿಸ್ತಾ ಇದೆಯಾ? ಈ ಭಾವನೆಯನ್ನೇ ಬದಲಿಸಬಲ್ಲ ಒಂದು ಅದ್ಭುತವಾದ ದೃಷ್ಟಿಕೋನವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ವಿಶ್ಲೇಷಣೆ 1941ರಲ್ಲಿ ಅಖಂಡ ಜ್ಯೋತಿ ಪತ್ರಿಕೆಯಲ್ಲಿ ಬಂದಿದ್ದ ನಿಮ್ಮ ಮನೋಭಾವವನ್ನು ಗಮನಿಸಿ ಅನ್ನೋ ಒಂದು ಲೇಖನವನ್ನ ಆಧರಿಸಿದೆ. ಅದರ ಜ್ಞಾನ ಇವತ್ತಿಗೂ ಎಷ್ಟು ಪ್ರಸ್ತುತ ಅಂತ ಬನ್ನಿ ನೋಡೋಣ. ಈ ಸಾಲುಗಳನ್ನ ನೋಡಿ ಎಷ್ಟು ಸತ್ಯ ಅಲ್ವಾ? ಜೀವನದಲ್ಲಿ ಬರೋ ಸಮಸ್ಯೆಗಳು ಕೆಲವು ಸಲ ದೊಡ್ಡ ಪರ್ವತದ ಹಾಗೆ ಅಥವಾ ಯಾವುದೋ ಭಯಾನಕ ರಾಕ್ಷಸರ ಹಾಗೆ ನಮ್ಮನ್ನ ಹೆದರಿಸ್ಬಿಡ್ತವೆ. ಈ ಫೀಲಿಂಗ್ ನಮ್ಮೆಲ್ಲರಿಗೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ, ಹೌದಲ್ವಾ? ಇಲ್ಲೇ ನೋಡಿ, ಲೇಖನದ ಮೊದಲನೇ ಮುಖ್ಯವಾದ ಅಂಶ ಬರೋದು. ಲೇಖನದ ಪ್ರಕಾರ ನಾವಂದುಕೊಳ್ಳುವ ಈ ದೊಡ್ಡ ದೊಡ್ಡ ಸಮಸ್ಯೆಗಳು ನಿಜವಾದದ್ದಲ್ಲವಂತೆ. ಬದಲಿಗೆ ಅವು ನಮ್ಮ ಮನಸ್ಸಿನಲ್ಲೇ ಸೃಷ್ಟಿಯಾಗಿರೋ ಒಂದು ದೊಡ್ಡ ಭ್ರಮೆಯಷ್ಟೇ. ಈ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಒಂದು ಕಡೆ ನಾವು ಸಮಸ್ಯೆಗಳನ್ನ ದೊಡ್ಡ ಪರ್ವತ, ಭಯಾನಕ ದೈತ್ಯ ಅಂತ ನೋಡ್ತೀವಿ. ಆದ್ರೆ ಇನ್ನೊಂದ್ ಕಡೆ ಲೇಖನ ಏನ್ ಹೇಳುತ್ತೆ ಅಂದ್ರೆ ಇದೆಲ್ಲ ಹೊರಗಿನ ಸತ್ಯ ಅಲ್ಲ, ಬದಲಿಗೆ ನಮ್ಮ ಮನಸ್ಸಿನಲ್ಲೇ ಹುಟ್ಕೊಳ್ಳೋ ಕಲ್ಪನೆಗಳು. ಹಾಗಾದ್ರೆ ನಮ್ಮ ಗ್ರಹಿಕೆಯೇ ಒಂದು ಭ್ರಮೆ ಅಂದ್ರೆ ನಿಜವಾದ ಸತ್ಯ ಯಾವುದು? ಈ ಪ್ರಶ್ನೆ ನಮ್ಮನ್ನ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಲೇಖನ ಇದಕ್ಕೆ ಏನುತ್ತರ ಕೊಡುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿದೆ ನೋಡಿ, ಇಡೀ ಲೇಖನದ ತಿರುಳೇ ಇಲ್ಲಿದೆ. ಎಲ್ಲವನ್ನೂ ಬದಲಾಯಿಸಬಲ್ಲ ಆ ಅದ್ಭುತ ಶಕ್ತಿ ಬೇರೆಲ್ಲೂ ಇಲ್ಲ, ಅದು ನಮ್ಮ ಮನೋಭಾವದಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಹೌದು, ಉತ್ತರ ಕೇವಲ ಒಂದೇ ಒಂದು ಪದ: ಮನೋಭಾವ. ನಮ್ಮ ಜೀವನದ ಪ್ರತಿಯೊಂದು ಬದಲಾವಣೆಗೂ ಇದೇ ಮೂಲ ಕಾರಣ. ನೋಡಿ, ಲೇಖನದಲ್ಲಿ ಹೇಳುವ ಪ್ರಕಾರ ನಮ್ಮ ಮನೋಭಾವದಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೂ ಸಾಕು, ಅದು ಎಂಥ ಕಷ್ಟದ ಸಮಯದಲ್ಲೂ ನಮಗೆ ಭರವಸೆ, ಧೈರ್ಯ ಮತ್ತೆ ಉತ್ಸಾಹವನ್ನ ಕೊಡ್ಬಲ್ಲದು. ಅಂದ್ರೆ ಹೊರಗಿನ ಪರಿಸ್ಥಿತಿಯನ್ನ ಬದಲಿಸೋದಕ್ಕಿಂತ ಮುಂಚೆ ನಮ್ಮ ಒಳಗಿನ ದೃಷ್ಟಿಕೋನವನ್ನ ಬದಲಾಯಿಸೋದು ತುಂಬಾನೇ ಮುಖ್ಯ. ಸರಿ, ಮನೋಭಾವ ಬದಲಾಯಿಸಬೇಕು ಅಂತ ಗೊತ್ತಾಯ್ತು. ಆದರೆ ಅದನ್ನ ಆಚರಣೆಗೆ ತರೋದು ಹೇಗೆ? ಈಗ ಪ್ರಯತ್ನ ಮತ್ತೆ ಪರಿಶ್ರಮದ ಬಗ್ಗೆ ಈ ಲೇಖನ ಏನ್ ಹೇಳುತ್ತೆ ಅಂತ ನೋಡೋಣ. ಒಂದು ವೇಳೆ ಸೋಲು ಎದುರಾದ್ರೆ ಏನ್ ಮಾಡ್ಬೇಕು? ಅದಕ್ಕೂ ಈ ಲೇಖನದಲ್ಲಿ ಒಂದು ಪ್ರಾಕ್ಟಿಕಲ್ ಸಲಹೆ ಇದೆ. ಸೋಲು ಅನ್ನೋದು ಕೊನೆಯಲ್ಲ, ಅದು ಕೇವಲ ಒಂದು ತಿರುವಷ್ಟೇ. ಒಂದು ದಾರಿ ಮುಚ್ಚಿದೆ, ನೂರಾರು ದಾರಿಗಳು ತೆರೆದಿರ್ತವೆ. ನಾವು ಮತ್ತೆ ಹೊಸ ಹುರುಪಿನಿಂದ ಪ್ರಯತ್ನ ಪಡಬೇಕು. ಲೇಖನದಲ್ಲಿ ಪ್ರಕೃತಿಯ ನಿಯಮ ಅಂತ ಒಂದನ್ನ ವಿವರಿಸಲಾಗಿದೆ. ಇದರ ಪ್ರಕಾರ ನಾವು ಮಾಡೋ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವೂ ನಮ್ಮ ಗುರಿಯ ಕಡೆಗೆ ಇಡೋ ಒಂದು ಗ್ಯಾರಂಟಿ ಹೆಜ್ಜೆ ಇದ್ದ ಹಾಗೆ. ಇದು ಸುಮ್ನೆ ಒಂದು ಲಕ್ ಗೇಮ್ ಅಲ್ಲ, ಪ್ರತಿಯೊಂದು ಕ್ರಿಯೆಗೂ ಒಂದು ಫಲಿತಾಂಶ ಇದ್ದೇ ಇರುತ್ತೆ. ಓಕೆ, ಈಗ ನಮ್ಮ ಫೋಕಸ್ ಅನ್ನ ಹೊರಗಡೆಯಿಂದ ನಮ್ಮ ಒಳಗಡೆಗೆ ತಿರುಗಿಸೋಣ. ಅಂದ್ರೆ ಸಂಪೂರ್ಣವಾಗಿ ನಮ್ಮ ಮೇಲೆಯೇ ಅವಲಂಬಿತರಾಗೋದು ಮತ್ತೆ ನಮ್ಮ ಜವಾಬ್ದಾರಿಯನ್ನ ನಾವೇ ಹೊತ್ಕೊಳ್ಳೋದು. ಈ ಒಂದು ಕ್ರಾಂತಿಕಾರಿ ಐಡಿಯಾ ಬಗ್ಗೆ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ತುಂಬಾನೇ ಅಸಹಾಯಕರಾಗಿದ್ದೇವೆ ಅಂತ ಅನ್ಸಿದಾಗ ನಿಜವಾಗ್ಲೂ ನಮಗೆ ಸಪೋರ್ಟ್ ಕೊಡೋರು ಯಾರು? ಈ ಪ್ರಶ್ನೆಗೆ ಲೇಖನ ಒಂದು ಅಚ್ಚರಿಯ ಉತ್ತರ ಕೊಡುತ್ತೆ. ಲೇಖನ ಹೇಳೋ ಮಾತು ಸ್ವಲ್ಪ ಕಠಿಣ ಅನ್ನಿಸ್ಬಹುದು, ಆದರೆ ತುಂಬಾನೇ ಪವರ್ಫುಲ್ ಆಗಿದೆ. ನಮಗೆ ನಾವೇ ಸಹಾಯ ಮಾಡಿಕೊಳ್ಳದೆ ಇದ್ರೆ ಬೇರೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ. ಸ್ವಾವಲಂಬನೆಯೇ ಮುಂದೆ ಹೋಗೋಕಿರುವ ದಾರಿ. ಇಲ್ಲಿದೆ ನೋಡಿ, ಇಡೀ ವಿಷಯವನ್ನ ಅದ್ಭುತವಾಗಿ ಹೇಳೋ ಒಂದು ಸಾಲು: ನಮ್ಮ ಅತ್ಯುತ್ತಮ ಸ್ನೇಹಿತನು ನಾವೇ, ನಮ್ಮ ಅತಿದೊಡ್ಡ ಶತ್ರು ಕೂಡ ನಾವೇ, ಎಲ್ಲವೂ ನಮ್ಮೊಳಗೇ ಇದೆ. ಇದೊಂದು ತುಂಬಾನೇ ಆಳವಾದ ವಿಚಾರ. ಹೊರಗಿನ ಪರಿಸ್ಥಿತಿಗಳು ಒಳ್ಳೇದೂ ಅಲ್ಲ, ಕೆಟ್ಟದ್ದೂ ಅಲ್ಲ, ಅವು ನ್ಯೂಟ್ರಲ್. ನಮ್ಮ ಮನೋಭಾವವೇ ಅವುಗಳಿಗೆ ಅರ್ಥ ಕೊಟ್ಟು ಅವುಗಳ ಪರಿಣಾಮವನ್ನ ನಿರ್ಧರಿಸುತ್ತೆ. ಸರಿ, ಈಗ ಲೇಖನದ ಕೊನೆಯ ಭಾಗಕ್ಕೆ ಬರೋಣ. ಇಲ್ಲಿ ಹೇಳಿರೋ ಈ ಕೆಲ್ಸ ಒಂದೇ ಸಲ ಮಾಡಿ ಮುಗಿಸೋದಲ್ಲ, ಬದಲಾಗಿ ಇದು ಜೀವನ ಪೂರ್ತಿ ಮಾಡಬೇಕಾದ ಒಂದು ನಿರಂತರ ಅಭ್ಯಾಸ ಅಂತ ಹೇಳಲಾಗತ್ತೆ. ಹಾಗಾದ್ರೆ ನಮ್ಮ ಆಂತರಿಕ ಜಗತ್ತನ್ನ ನಾವು ಹೇಗೆ ರಿಫೈನ್ ಮಾಡ್ಕೋಬೇಕು? ಅದಕ್ಕೆ 4 ಹಂತಗಳನ್ನ ಸೂಚಿಸಲಾಗಿದೆ. ಮನೋಭಾವದಿಂದ ಶುರುಮಾಡಿ, ಆಲೋಚನೆ ಆಕಾಂಕ್ಷೆಗಳನ್ನ ಪರಿಷ್ಕರಿಸಿ, ಕೊನೆಗೆ ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನ ಜಾಗೃತಗೊಳಿಸೋದು. ಇದೊಂದು ನಿರಂತರ ಪ್ರಯಾಣ. ಲೇಖನ ಹೇಳುವಂತೆ ಈ ಪಯಣ ದೀರ್ಘವಾದದ್ದು. ಅಂದ್ರೆ ಇದರ ರಿಸಲ್ಟ್ ಕೇವಲ ಹೊರಗಿನ ಯಶಸ್ಸು ಮಾತ್ರ ಅಲ್ಲ, ಬದಲಿಗೆ ನಮ್ಮೊಳಗೆ ಒಂದು ಆಳವಾದ ಆಧ್ಯಾತ್ಮಿಕ ಜಾಗೃತಿ ಉಂಟಾಗತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮುಂಚೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಇವತ್ತಿನ ಮನೋಭಾವ ನಮ್ಮ ನಾಳೆಗಾಗಿ ಯಾವ ರೀತಿಯ ವಾಸ್ತವವನ್ನ ಕಟ್ಟಿಕೊಡ್ತಾ ಇದೆ? ಒಮ್ಮೆ ಯೋಚಿಸಿ.